ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಈ ಒಂದು ಸಂದರ್ಭದಲ್ಲಿ ಮತ್ತು ನಾವು ದೇವರ ವಾಕ್ಯ ಧ್ಯಾನ ಮಾಡೋದಕ್ಕೋಸ್ಕರವಾಗಿ ನಾವು ಸಿದ್ಧವಾಗಿರುವಾಗ ದೇವರು ಕೃಪೆ ಮಾಡಿ ನಮ್ಮೆಲ್ಲರಿಗೆ ಅದ್ಭುತವಾದ ರೀತಿಯಲ್ಲಿ ನಮ್ಗೆ ನಡೆಸ್ಕೊಡ್ಬೇಕಂತೇಳಿ ನಾವೆಲ್ಲರೂ ಆತನ ನಾವು ಧ್ಯಾನದಲ್ಲಿರಬೇಕು, ಆತನ ವಾಕ್ಯಕ್ಕೆ ನಾವು ಲಕ್ಷ್ಯ ಕೊಡಬೇಕಂತೇಳಿ ವಿನಂತಿ ಮಾಡ್ತೇವೆ. ತೆಗೆದಿರಿ ಎಲ್ಲರೂ ಆದಿಕಾಂಡ 20ನೇ ಅಧ್ಯಾಯ 18ನೇ ವಚನ. ಎಲ್ಲರೂ ತೆಗೆದಿರೆ. ಪ್ರಾರ್ಥನಾ ಮಾಡ್ಕೊಂಬರಿ. ಪ್ರಾರ್ಥನಾ ಮಾಡ್ದಲಿಕ್ಕೆ 18ನೇ ವಚನ ಓದಬೇಕು. ಪ್ರಾರ್ಥನಾ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮಗೆ ವಂದನೆಗಳು ತಂದೆ. ಈಗ ಪ್ರಭಾ, ಇಲ್ಲಿವರೆಗೆ ಸ್ವಾಮಿ ಒಳ್ಳೆ ಶಬ್ದಗಳಿಂದ ಒಳ್ಳೆ ಸ್ವರಗಳಿಂದ ನಿಮ್ಮನ್ನು ಸ್ತುತಿಸುವ ಆರಾಧಿಸುವ ಭಾಗ್ಯ ನೀಡಿರಿ. ನಿಮಗೆ ಸ್ತೋತ್ರ. ಈಗ ಪ್ರಭಾ, ರಾಗದ ಮೂಲಕವಾಗಿ ನೀವು ಮಹಿಮೆ ಹೊಂದಿಕೊಂಡಿದ್ದಕ್ಕಾಗಿ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ದಕ್ಕಾಗಿ ವಂದನೆ. ವಾಕ್ಯ ನಾವು ಧ್ಯಾನ ಮಾಡುವಾಗ ಈಗ ಪ್ರಭಾ, ಆದಿಕಾಂಡ 20ನೇ ಅಧ್ಯಾಯ 18ನೇ ವಚನ ಮೊದಲುಗೊಂಡು ಸ್ವಾಮಿ ನಾವು ಅನೇಕ ವಚನಗಳು ಧ್ಯಾನ ಮಾಡುವಾಗ ಈ ಸತ್ಯದ ವಾಕ್ಯವು ನಾವು ತಿಳಿದುಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಯುವ ಹಾಗೆ ಪ್ರಭಾ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡ್ತೀರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಹಲ್ಲೆಲೂಯಾ. ತೆಗೆದ್ರಿ ಎಲ್ಲರೂ ಆದಿಕಾಂಡ 20ನೇ ಅಧ್ಯಾಯ 18ನೇ ವಚನ ಓದ್ರಿ. ಅಬ್ರಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಯೆಹೋವನು ಅಬೀಮೆಲೆಕನ ಮನೆಯಲ್ಲಿದ್ದ ಸ್ತ್ರೀಯರೆಲ್ಲರೂ ಬಂಜೆಯರಾಗುವಂತೆ ಮಾಡಿದನು. ಹಲ್ಲೆಲೂಯಾ. ಬಹಳ ಮಂದಿ ಹೇಳ್ತಾರ, ಕೊನೆಗೆ ಬಂದಿನ ಮೇಲೆ ಹೇಳ್ತಾರ, ಮನುಷ್ಯ ಹುಟ್ಟಲ್ಕಿನ ಪೈಲೇನೆ ದೇವರು ಅವರ ಹಣಿಮಾರಗಳು ಬರಿತಾರಂತ ಕಸಿ. ಏಸು ಮಂದಿ ನಂಬ್ತೀರಿ ಈ ಮಾತಿಗೆ? ಎಲ್ಲರೂ ನಂಬ್ತೀರಿ? ತಾಯಿ ಗರ್ಭದಲ್ಲಿ ನಾವು ಮೂಡಲ್ಕಿನ ಮೊದಲೇ ನಾವು ಏನೇನು ಮಾಡ್ತೇವೆ, ಏನೇನಿಲ್ಲ, ನಾವು ಯಾವಾಗ ಸಾಯ್ತೇವೆ, ಅದೆಲ್ಲ ದೇವ್ರು ಏನಂತಂದ್ರ ಮೊದಲೇ ಎಲ್ಲ ಏರ್ಪಾಟ್ ಮಾಡಿಬಿಟ್ಟಾರ. ಆ ಏರ್ಪಾಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ವಾಕ್ಯ ಈ ರೀತಿಯಾಗಿ ಹೇಳ್ತದ. ಸಾರಳ, ಅಬ್ರಾಮ ಮತ್ತು ಸಾರಳ ನಿಮಿತ್ತವಾಗಿ ಅಬಿಮೇಲಕನ ಕುಟುಂಬದಲ್ಲಿರ್ತಕ್ಕಂಥ ಆಳು ಹೋಳುಗಳು, ದಾಸ ದಾಸಿಯರು ಅವರೆಲ್ಲರೂ ಏನಾಗ್ಯಾರಂತ? ಬಂಜೇರಂತಂದ್ರ ಮಕ್ಕಳು ಇಲ್ಲ ಅಂತ ಜನರು ಅಲ್ಲ. ಇದು ದೇವ್ರು ಮೊದಲು ಏರ್ಪಾಟ್ ಮಾಡ್ಯಾರ, ಹಿಂದಿನ ಸರಿ ಏರ್ಪಾಟ್ ಮಾಡ್ಯಾರ? ಸಾರಾಗ ಅಬ್ರಾಮಗ ಅದು ಏರ್ಪಾಟ್ ಪೈಲಿನೇ ಮಾಡ್ಯಾರ. ಯಾಕೆ ಮಾಡ್ಯಾರ ಅಂತಂದ್ರ ಈ ಜನರಕ್ಕೋಸ್ಕರ. ಯಾವ ಜನರಕ್ಕೋಸ್ಕರ? ಅಬಿಮೇಲೆಕನ ಮನೆಯಲ್ಲಿ ಇದ್ದಿದ್ದ ಎಲ್ಲ ಸಿರಿಯರು ಅಂತ. ಅಂದ್ರ ಅವ್ರ ನಿಮಿತ್ತವಾಗಿ ಇವ್ರಿಗೆ ಹಿಂಸೆ ಆಗ್ಯದ. ಯಾರ ನಿಮಿತ್ತವಾಗಿ? ಅಬಿಮೇಲೆಕನ ಜನರ ನಿಮಿತ್ತವಾಗಿ, ಅಬಿಮೇಲೆಕನ ನಿಮಿತ್ತವಾಗಿ ಅವ್ರ ಬಳಿ ಇರ್ತಕ್ಕಂಥ ದುಷ್ಟತನಲಿಂದು, ಅವ್ರ ಬಳಿ ಇರ್ತಕ್ಕಂಥ ಕೆಟ್ಟ ಉದ್ದೇಶಗಳಿಂದು, ನೀತಿದಾಗ ಪರೀಕ್ಷೆದಾಗ ಇವ್ರು ಅನುಭವಿಸೋದರ ಶಿಕ್ಷೆ. ಪಾಪ ಇವ್ರು ಮಾಡ್ಯಾರ, ತಪ್ಪು ಇವ್ರು ಮಾಡ್ಯಾರ. ಇವ್ರಿಗೆ ಯಾಕೆ ಮಕ್ಕಳಾಗಬಾರ್ದು? ಇವರ ಭಯಭಕ್ತಿಯಲ್ಲರ ಪ್ರಾರ್ಥನೆ ಮಾಡ್ತಾರ, ಪ್ರವಾದಿಹಾರ, ದೇವ್ರ ಚಿತ್ತಾನುಸಾರವಾಗಿ ಜೀವಿಸ್ಲತ್ತಾರ. ಕಡೆಗೆ ಇವ್ರಿಗೆ ಯಾಕೆ ಶಿಕ್ಷೆ ಅಂದ್ರ ಕೆಲವು ಜನರಿಗೆ ನಿಟ್ಟಿಗೆ ಮಾಡೋ ಕಡೆದು ಕೆಲವು ಜನರಿಗೆ ಶಿಕ್ಷೆ ಅನುಭವಿಸ್ಬೇಕಾಯ್ತದ. ಇವತ್ತು ನಾವು ಸೇವಕರು ಅಂತೇವು, ನಾವು ಭಕ್ತಾದಿಗಳು ಅಂತೇವು, ನಾವು ದೇವ್ರ ಮಕ್ಕಳು ಅಂತೇವು. ಕೆಲವು ಶಿಕ್ಷೆಗಳು ನಮಗೆ ತಪ್ಪಲ್ಲ, ಅದು ನಾವು ಅನುಭವಿಸ್ಬೇಕಾಗ್ಯದ. ಯಾರ ಸಲಕ ಅಂದ್ರ ದೇವ್ರ ಮಹಿಮೆ ಸಲಕ. ಹಲ್ಲೆಲೂಯಾ. ಏನಿಲ್ಲ, ದೇವ್ರ ಮಹಿಮೆ ಸಲಕ ನಾವೆಲ್ಲರೂ ಈ ಕಷ್ಟಗಳು, ಈ ಅವಮಾನಗಳು ಸಹಿಸ್ಕೋಬೇಕಾಗ್ಯದ. ಅವಾಗ ನಾವು ದೇವ್ರ ಮಕ್ಕಳಾಗಲಕ್ಕ ಸಾಧ್ಯದ. ಇಲ್ಲ ಹೋದ್ರ ಇಲ್ಲ. ಇದು ಹೆಂಗಾಕದ ಅಂಬುದು ನಾವು ಪೂರ ಈ ವಾಕ್ಯಕ್ಕೆ ನಾವು ಸರಿಯಾದ ರೀತಿಯಿಂದ ಓದ್ಕೊಂಡ್ರೆ ಮಾತ್ರ ನಮ್ಮೆಲ್ಲರಿಗೂ ಒಳ್ಳೆ ರೀತಿಯಿಂದ ಅರ್ಥ ಆಗ್ಲಕ್ಕ ಸಾಧ್ಯದ. ಏನಿಲ್ಲ, ತಿಳ್ಕೊಂಬರಿ. ಇದು ಎಲ್ಲ ಏನದ ಮರ್ಮ ಅಂಬದು. ಹಲ್ಲೆಲೂಯಾ. ಎಷ್ಟು ಜನರಿಗೆ ಇಷ್ಟ ಅದ? ಪೂರ ನಾವು ತಿಳ್ಕೊಬೇಕಿದ್ರು ಮರ್ಮ ಏನದ ಅಂಬ ಉದ್ದೇಶಗಳು ಎಲ್ಲರಿಗೆ ಅದ, ಏನು ಸುಮ್ಮನೆ ಸ್ವಲ್ಪ ಜನರಿಗೆ ಅದ. ಬಂದ್ರೆ ಕೆಲವು ಜನರು ಆಯ್ತಾರದ ಹೋಗಲ್ರಿ ಏನ್ರ ಅಂತೇಳಿ ಕೇಸಿ ಬಂದಿರ. ಹಂಗಂದ್ರೆ ಈಗ ಏನು ಪ್ರಯೋಜನ ಇಲ್ಲ. ವಾಕ್ಯ ಬಿ ಗೊತ್ತಾಗಲ್ಲ, ಆತನು ಇಲ್ಲಿಂದ ಬರ್ತಕ್ಕಂಥ ಆಶೀರ್ವಾದಗಳು ಬಿ ಬರಲ್ಲ. ಯಾಕಂದ್ರ
ನೀವು ಯಾರಿಗೆ ಅಂಜಿ ಬಂದಿರಿ ಅಂದ್ರ ಮಂದಿಗೆ ಅಂಜಿ ಬಂದಿರಿ. ಮಂದಿಗೆ ಅಂಜಬೇಡ್ರಿ, ದೇವ್ರಿಗೆ ಅಂಜ್ರಿ. ದೇವ್ರ ವಾಕ್ಯಕ್ಕ ಅಧೀನವಾಗಿರಿ. ದೇವ್ರ ಅದಕ್ಕ ಸರಿ ಬೀಳುವ ಸಹಾಯ ಮಾಡ್ತಾರ, ಬಲಪಡ್ತಾರ. ಮೊದಲನೇ ವಚನ ಹಿಡಿದು ನಾವು ಕಂಟಿನ್ಯೂ ಓದ್ಕೊಂಬರಿ. ಮೊದಲಿಂದ ಹಿಡಿದು ಹೋದ್ರಿ. ಅಬ್ರಾಮನು ಅಲ್ಲಿಂದ ಕಾನಾನ ದೇಶದ ದಕ್ಷಿಣ ಸೀಮೆಗೆ ಹೋಗುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿಕೊಂಡು ಕೆಲವು ಕಾಲ ಗೆರಾರಿನಲ್ಲಿ ಇದ್ದನು. ಅವನು ತನ್ನ ಹೆಂಡತಿಯಾದ ಸಾರಾಳನ್ನು ತಂಗಿ ಎಂದು ಹೇಳಿದ ನಾದದರಿಂದ ಗೆರಾರಿನ ಅರಸನಾದ ಅಬಿಮೇಲೆಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಹಲ್ಲೆಲೂಯಾ. ಎದರ ನಿಮಿತ್ತವಾಗಿ ಅಂತ? ಯಾರ ನಿಮಿತ್ತವಾಗಿ ಅಂತ? ಸಾರಳನ ನಿಮಿತ್ತವಾಗಿ. ಅಬ್ರಾಮಗ ಆತಗ ಕೊಲ್ವಿ ಆಗ್ಬಾರ್ದು, ಆತಗ ನರಹತ್ಯೆ ಆಗ್ಬಾರ್ದು. ನೋಡು ಸಾರ, ನಾ ಬದುಕಿರ್ಬೇಕಂದ್ರ ನಾ ಹೋಗುವ ದೇಶಕ್ಕ ದಾರಿಯಲ್ಲಿ ಎಷ್ಟು ರಾಜ್ಯಗಳು ಹತ್ತವ, ಎಷ್ಟು ಪಟ್ಟಣಗಳು ಹತ್ತವ. ಆ ಜನರು ಆಲೋಚನೆಗಳು, ಆ ಜನರ ದೃಷ್ಟಿಗಳು ಸರಿ ಇರಲು. ಒಂದ್ ವೇಳೆ ನಿನ್ನ ಸುಂದರತನ ನೋಡಿ ನಿನ್ನ ಸಲುವಾಗಿ ನನಗ ಕೊಲ್ಯಾಕೆರಗಿನ ಒಂದ್ ವೇಳೆ ಅಂತ ಸಮಯ ಬಂದ್ರ, ಅಂತ ಪರಿಸ್ಥಿತಿ ಬಂದ್ರ ನಾವು ಏನ್ ಹೇಳಬೇಕು ಅನ್ನೋದ? ಅಣ್ಣ ತಂಗಿ ಅಂತ ಹೇಳಿ ನಾವು ಹೇಳ್ಕೊಂಬರಿ ಅಂತ ಹೇಳಿನಾಗ ಒಪ್ಪಿಕೊಂಡ. ಎಷ್ಟು ಮಂದಿ ಒಪ್ಕೋತಾರ ಹಿಂಗೆ ಹೇಳಂತಂದ್ರ? ಬುದ್ಧಿ ಅದ ನಿನ್ಗ ಅಂತಾರ, ನಿನ್ಗೆ ಏನ್ರ ತಿಳ್ತಾ ಇಲ್ಲ ಅಂತಾರ ಅಲ್ಲ. ಆದ್ರ ಸಾರ ಹೇಳಿನ ಮಾತು ಕೇಳ್ಯಾಳ, ಅಧೀನವಾಗ್ಯಾಳ. ಯಾರ್ಯಾರಿಗೆ ಅಧೀನವಾಗ್ಯಾಳ ಅಂದ್ರೆ ಫಸ್ಟ್ ದೇವರಿಗೆ, ಎರಡನೇದು ತನ್ನ ಯಜಮಾನಗ. ಹೇಳಿದ ಕೇಳ್ತಕ್ಕಂಥ ಸ್ವಭಾವ ಯಾವ ಹೆಣ್ಮಕ್ಳು ಬಲ್ಲಿ ಇರ್ತದೋ ಆ ಕುಟುಂಬದಾಗ ಅಸಲು ಏನು ಬಿನೇ ಸಮಸ್ಯೆ ಇರಲ್ಲ. ಯಾವ ಕುಟುಂಬದಾಗ ಹೇಳ್ತಕ್ಕಂಥ ಲಕ್ಷಣ, ಕೇಳ್ತಕ್ಕಂಥ ವಿಧೇಯತೆ ಇರಲ್ಲೋ ಆ ಕುಟುಂಬದಾಗ ಸಮಸ್ಯೆಗಳು ಇರ್ತಾವ. ಏನಿರಲು ನಂಬುತ್ತೀರಿ ಎಲ್ಲರೂ? ಇರ್ತಾವಲ್ಲ, ಬಹಳ ಇರ್ತಾವ. ಆದ್ರ ದೇವ್ರಿಗೆ ಸ್ತೋತ್ರ. ಇದನ್ನ ನಾವು ಕಲ್ಕೊಂಬರಿ ಅಲ್ಲ. ಇದನ್ನ ನಾವು ಕಲ್ಕೊಂಡ್ರೆ ಮಾತ್ರ ಆಶೀರ್ವಾದಿಸಲು ಪಡಿತೇವೆ ಅಲ್ಲ. ಏನಂತ? ಕೆಲವ ಕಾಲ ಗೆರಾರಿನಲ್ಲಿ ಇದ್ದಿದ್ದನು. ಅವನು ತನ್ನ ಹೆಂಡತಿಯ ಸಾರಳನ್ನು ತಂಗಿ ಎಂದು ಹೇಳಿದನಾದ್ದರಿಂದ ಗೆರಾರಿನ ಅರಸನಾದ ಅಬಿಮೇಲೆಕನು ಕರೆ ಕಳುಹಿಸಿ ಆಕೆಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಆದರೆ ರಾತ್ರಿಯಲ್ಲಿ ಆಕೆ ಬಹಳ ಚದುರ. ಆಕೆಗೆ ನೋಡಿದ್ರು ಯಾರು ಬಿ ನೋಡಿ ಫಸ್ಟ್ ಹೊಕ್ಕಸಿ ಈ ಮಾತು ಯಾರಿಗೆ ಹೇಳ್ತಾರಂದ್ರ ಆ ದೇಶದಾಗಿರ್ತಕ್ಕಂಥ ಅರಸುಗಳಿಗೆ, ರಾಜ್ಯರಿಗೆ ಹೇಳ್ತಾರ. ಯಾಕಂದ್ರೆ ದುಷ್ಟು ಜನರು ಅವರು. ಎದಕ್ಕೂ ಗೌರವ ಕೊಡೋರಲ್ಲ, ಎದಕ್ಕೂ ಭಯ ಪಡೋರಲ್ಲ. ರಾಜ್ಯರು ಅಂತಂದ್ರ ಯಾರಿಗ್ ಬಿ ಇಜ್ಜತ್ ಕೊಡೋರಲ್ಲ, ಯಾರಿಗ್ ಬಿ ಪ್ರೀತಿ ಮಾಡೋರಲ್ಲ. ದೇವ್ರಿಗೆ ಅವರು ಲಕ್ಷ್ಯ ಕೊಡ್ತಕ್ಕಂಥ ಜನರಲ್ಲ. ಏನಾರ ಅಂತ ಮೊಂಡು ಜನರು, ಅಂತ ಜನರ ವಿಷಯದಲ್ಲಿ ದೇವರು ಈ ಸಾರಳಿಗೆ ಏನಂತಂದ್ರ ಅವ್ರೇನಂತಂದ್ರ ತಗೊಂಡು ಹೋಗ್ಲಕ್ಕಂತ ಸಂದರ್ಭದಲ್ಲಿ ಮನೆಗೆ ಕರ್ಸ್ಕೊಂಡನ. ಕರೆಕ್ಟ್ಗೆ ಮನೆಗೆ ಕರ್ಸ್ಕೊಂಡಿನಾಗ ಅವತ್ತು ಉಂಡರ ತಿಂದರ ಕರೆಕ್ಟ್ಗೆ ಅಲ್ಲಿ ರಾಜ್ಯಗೆ ಏನಾಗ್ಯದ್ರಿ? ದೇವ್ರ ಏನ್ ಕಾರ್ಯ ಮಾಡ್ಯಾರ? ಜಲ್ದಿ ನಿದ್ದೆ ಹತ್ತಬ್ಲಿಕ್ಕೆ ಕಾರ್ಯ ಮಾಡ್ಯಾರ. ಬಹಳ ಮಂದಿ ಸಂತೋಷ ಸಂದರ್ಭದಲ್ಲಿ ಉಣ್ತಾರ, ತಿಂತಾರ, ಎಲ್ಲ ಮಾಡ್ಕೇಸಿ ಅಂದ್ರ ಎಷ್ಟೋ ರಾತ್ರಿ ಕಾಲ ಕಳಿಸ್ತನಕ ಮಾತು ಹೇಳಕ್ಕೋತ ನಕ್ಕೋತ ಸಂಭ್ರಮನೇ ಸಂಭ್ರಮ. ಈ ಸಂಭ್ರಮದ ಸಮಯ ಅಲ್ಲಿ ಅವರಿಬ್ಬರ ನಡುವೆ ಏನದ? ಸಂತೋಷ ಪಡೆದು ಸಂಭ್ರಮ ಪಡೆದು ಸಮಯ ಕರೆಡ್ಗೆ ಅಲ್ಲಿ ದೇವರು ಆತಗ ಏನ್ ಮಾಡ್ಯಾರ ಅಂತಂದ್ರ ಆ ರಾತ್ರಿಯಲ್ಲಿ ಏನ್ ಮಾಡ್ಯಾರಂತ? ಅಕ್ಕಿಯನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಹೋದ್ರಿ. ಆದರೆ ರಾತ್ರಿಯಲ್ಲಿ ದೇವರು ಅಬಿಮೇಲೆಕನ ಕನಸಿನಲ್ಲಿ ಬಂದು, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದರಿಂದ ಸಾಯತಕ್ಕವನಾಗಿದೆ. ಹಲ್ಲೆಲೂಯ. ಯಾಕೋ ಗೊತ್ತಾ? ಅದು ದೇವರಿಗೆ ಇಷ್ಟ ಇಲ್ಲ. ದೇವ್ರಿಗೆ ಯಾಕೆ ಇಷ್ಟ ಇಲ್ಲ ಗೊತ್ತಾ? ಆತ ಏರ್ಪಾಟ್ ಮಾಡಿರ್ತಕ್ಕಂಥ ಏರ್ಪಾಟು ಕೊನೆಗಾಣಿಸ್ಬೇಕು. ಅದು ಕೊನೆಗಾಣಿಸ್ಬೇಕು. ಆತ ಏನೇನಾದ್ರೂ ಬರೆದರೂ ಅದೆಲ್ಲ ನೆರವೇರಬೇಕು. ಅದೆಲ್ಲ ನೆರವೇರ್ಬೇಕಾದ್ರೆ ಈತೇನು ಮಾಡ್ಬೇಕೀಗ? ಇದೇ ರೀತಿಯಾಗಿ ಕಾರ್ಯ ಮಾಡ್ಬೇಕಾಗ್ಯದ. ಆ ಕಾರ್ಯದಾಗ ನಿಜವಾಗ್ಲು ಏನ್ ಹೇಳ್ತಾರಲ್ಲಿ ಆತಗ? ಸಾಯ್ತಕ್ಕನವಾಗಿದ್ದಿ.
ಆಕಿಯು ಮುತ್ತೈದಿ. ಮುತ್ತೈದೆ. ಏನಾರಂತ ಮುತ್ತೈದಿ ಯಾರಿಗೆ ಅಂತಾರಿ? ಹಲ್ಲೆಲೂಯಾ. ದೇವರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾನಂತ? ಆಕೆ ಮುತ್ತೈದೆ ಅಂದನು. ಹ್ಮ್ ಅಭಿಮೇಲೆಕನು ಆಕೆಯನ್ನು ಕೂಡಲಿಲ್ಲವಾದದರಿಂದ ಅವನು, ಸ್ವಾಮಿ, ನಿರಪರಾಧಿವಾದ ಜನವನ್ನು ನಾಶ ಮಾಡುವಿಯ? ಆ ಮನುಷ್ಯನು ಈಕೆ ತನ್ನಗೆ ತಂಗಿವಾಗಬೇಕೆಂದು ತಾನೇ ಹೇಳಿಲ್ಲವೇ? ಈಕೆಯು ಅವನು ತನಗೆ ಅಣ್ಣನಾಗಬೇಕೆಂದು ಹೇಳಿದಳು. ನಾನು ಯಥಾರ್ಥ ಮನಸ್ಸಿನಿಂದಲೂ ಶುದ್ಧ ಹಸ್ತದಿಂದಲೂ ಇದನ್ನು ಮಾಡಿದೇನೋ ಅಂದನು. ಹಲ್ಲೆಲೂಯಾ. ಕನಸಿನಾಗೆ ಮಾತಾಡ್ತಾನ್ರಿ ಅವ ಬಿ. ದೇವ್ರ ಕನಸಿನಾಗೆ ಹೇಳ್ತಾರ, ಆದ್ ಬಿ ಕನಸಿನಾಗೆ ಹೇಳ್ತಾರ. ನಾ ಏನ್ ತಪ್ಪು ಮಾಡ್ದೆ ದೇವ್ರೆ? ನನ್ನ ಶುದ್ಧ ಆಲೋಚನೆಗಳು ಶುದ್ಧ ಮನಸ್ಸಿನಿಂದ ನಾನು ಇದು ಮಾಡಕ್ಕೆ ನಾ ಇಷ್ಟಪಟ್ಟಿದೆ. ನನ್ನ ಹೃದಯ ನೀನು ನೋಡತ್ತಿದೆಯಲ್ಲ ಅಂತ ಕೇಳ್ತಾರ. ನೀ ಮಾಡಿದ ಕರೆಕ್ಟ್ ಅದ, ಕರೆಕ್ಟ್ಗೆ ಹಾಕಿ ಮುತ್ತೈದೆ ಅಂತ ಹೇಳಿಕೆಸಿ ಏನು ಮಾಡ್ಯಾರ ಅಂತಂದ್ರ ಆತಗ ಮಾತಾಡ್ತಾರ. ಆತಗ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಏನ್ ಜರಗತ್ತಂತ? ಅದಕ್ಕೆ ದೇವರು, ನೀನು ಇದನ್ನು ಯಥಾರ್ಥ ಮನಸ್ಸಿನಿಂದ ಮಾಡಿದೆ ಎಂಬುದನ್ನು ನಾನು ಬಲ್ಲೆ. ಆದ ಕಾರಣ ನಾನಂತೂ ನೀನು ನನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನನ್ನು ತಡೆದು ಆಕೆಯನ್ನು ಮುಟ್ಟಗೊಡಿಸಲಿಲ್ಲ. ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿ ಬಿಡು. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು. ಯಾರಿಗೋಸ್ಕರವಂತ್ರಿ? ಯಾರಿಗೋಸ್ಕರ? ಅಲ್ಲಿರ್ತಕ್ಕಂಥ ರಾಜನ ಕಡೆದು, ರಾಜನ ಸಂತಿರ್ತಕ್ಕಂಥ ಜನರ ಕಡೆದು, ಆ ದೇಶ ಕಡೆದು, ಪ್ರಜೆಗಳ ಕಡೆದು, ಎಲ್ಲರ ಕಡೆದು ದೈವ ಸೇವಕರು ಏನ್ ಮಾಡ್ತಾರಂದ್ರ ದೇವರಿಗೆ ಪ್ರಾರ್ಥನೆ ಮಾಡ್ತಾರ, ದೇವರಿಗೆ ಕೂಗುತ್ತಾರ. ದೇವ್ರ ಕೂಗು, ಅವ್ರ ಕೂಗು ಕೇಳಿಕೇಸಿ ಅವ್ರಿಗೆ ಏನ್ ಮಾಡ್ತಾರಂದ್ರ ಭದ್ರವಾದ ಕಾವಲಿ ಮಾಡ್ತಾರ. ಏನ್ ಮಾಡಲ್ಲ? ತಿಮೋತಿದಾಗ ಏನಂತ ಕೇಸಿ ಬರ್ದಿದ್ರಿ 2ನೇ ಅಧ್ಯಾಯದಾಗ ಅಲ್ಲ, ಮೊದಲು ದೇಶದ ಕಡೆಯಿಂದ, ದೇಶದ ಜನರ ಕಡೆಯಿಂದ, ದೇಶದ ನಾಯಕರ ಕಡೆಯಿಂದ ನೀವು ಏನ್ ಮಾಡ್ಬೇಕಲ್ಲತ್ತಾರಂದ್ರ ಪ್ರಾರ್ಥನಾ. ನಿಮ್ಮ ಮುಚ್ಚಟಿಗಳು ಮುಚ್ಚಿಕ್ರಿ, ಈಗ ಲಕ್ಷ ಕೊಡ್ರಿ. ಏನದಂತ ಅಲ್ಲ? ಯಾಕೆ ಹಿಂಗದ? ಇಂಥ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಅವ್ರ ದೇವ್ರ ಸನ್ನಿಧಾನದಲ್ಲಿ ಈ ರೀತಿಯಾಗಿ ದೇವರಿಗೆ ಧ್ಯಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವ್ರ ಅವ್ರಿಗೆ ವಿಶೇಷಕರವಾದ ಮಾತುಗಳು ಹೇಳ್ತಾರ. ನಿನ್ನ ಸಲುವಾಗಿ ನನಗ ಪ್ರಾರ್ಥನಾ ಮಾಡ್ತಾರ. ನಿಜವಾಗಲು ನಾವು ಪ್ರಾರ್ಥನೆ ಮಾಡರೆ ಯಾರಿಗೆ ಸಮಸ್ಯೆ ಇದ್ದಿರ್ಬೋದು, ಆಪದ್ಗಳು ಇದ್ದಿರ್ಬೋದು, ಬಲಹೀನರಾಗಿದ್ದಿರ್ಬೋದು, ಕಡೆಗೆ ಅದು ವಾರ್ತಾ ನಮಗೆ ಮುಟ್ಟಿನಾಗ ನಾವು ಖಂಡಿತವಾಗಿ ಅವ್ರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ಒಂದ್ ವೇಳೆ ಅವ್ರ ಮನೆಗೆ ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರ ಇನ್ನೂ ಹೆಚ್ಚಾಗಿ ಮೇಲು. ಏನಿಲ್ಲ, ಭಾಳ ಮಂದಿ ಸಮಸ್ಯೆಗಳು ಇರ್ತಾವ, ಕಡೆಗೆ ಬಂದು ಹೇಳ್ಕೊಳಕ ಇಷ್ಟಪಡಲ್ಲ. ಭಾಳ ಮಂದಿ ಯಾರಾದ್ರೂ ಬಂದು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಸ್ಕೊತಾರೋ ಅವ್ರ ಆಶೀರ್ವಾದ ಹೊಂತಾರ. ಯಾರಾದ್ರೂ ಆಶೀರ್ವಾದ ಹೊಂದಲಕ್ಕೆ ಇಷ್ಟ ಇರಲ್ಲ, ದೇವ್ರ ಆಶೀರ್ವಾದ ಅವ್ರೇನಂದ್ರ ಸಮಸ್ಯೆಗಳಿಗೆ ಆಪತ್ಗ ಗುರಿ ಆಗ್ತಾ ಇರ್ತಾರ ಅಲ್ಲ. ಈ ರೀತಿಯಾಗಿ ನಾವು ಗುರಿ ಆಗ್ಬಾರ್ದು. ಏನ್ ಗುರಿ ಆಗ್ಬೇಕು? ನಾವು ನಿಜವಾಗಲು ಮಾರ್ಕನ್ ಮಾಡಿದ ಸುವಾರ್ತೆದಾಗ 5ನೇ ಅಧ್ಯಾಯದಾಗ 21ನೇ ವರ್ಷದಾಗ ಪ್ರಾರ್ಥನೆ ಮಾಡಕ್ಕೆ ಏನಂತಂದ್ರ ಕೇಳ್ತಾರ. ಯಾರ್ಯಾರೇನು ಮಾಡ್ತಾರ ಅಂದ್ರೆ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಾರ. ಆ ಯೇಸು ಸ್ವಾಮಿ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬಕ್ಕೆ ಪುಷ್ಮ ರೋಗ ಅಲ್ಲಿ ತುಂಬಿರ್ತಕ್ಕಂಥ ರಕ್ತ ಪುಷ್ಮ ರೋಗಿ ಹರಿತಕ್ಕಂಥ ಒಬ್ಬ ಹೆಣ್ಮಗಳು ಏನು ಮಾಡ್ತಾಳಂದ್ರ ಯೇಸು ಸ್ವಾಮಿ ಕಡೆ ನಡೆದಾರ ನಮ್ಮ ಊರು ಬಲಿನ ಅಂತಂದ್ರೆ ಆಕೆ ಕೈದಾಡಿ ನಿಂತಾಳ. ಅವ್ರ ಸಂಗ್ರಹ ಸಾವಿರಾರು ಜನರ ಹರ ಅವ್ರ ಒಳಗಿಂದ ಹೋಗಸಿ ಆಕೆಗೆ ಮುಟ್ತಿಲಿಕ್ಕೆ ಏನಾಗ್ಯದ? ಮುಟ್ಟಿದ್ರು ಆಗ್ಯದ, ಏನು ಮುಟ್ಟಲ್ದೇನೆ ಆಗ್ಯದ? ಬಂದ್ರೆ ಆಯ್ತದ, ಬರಲ್ದೇನೆ ಆಯ್ತದ? ವಿಶ್ವಾಸ ಮಾಡಿದ್ರು ಆಯ್ತದ. ವಿಶ್ವಾಸ ಮಾಡಲು ಹೋದ್ರೆ ಮಾತ್ರ ಏನು ಭೀ ಆಗಲ್ಲ. ಅದೇ ರೀತಿಯಾಗಿ ಇಲ್ಲಿ ದೈವ ಸೇವಕರು ಏನ್ ಹೇಳ್ತಾರಂದ್ರ
ಅಬ್ರಾಮ್ ಯಾರಂತ ಪ್ರವಾದಿ. ನಿನ್ಗೋಸ್ಕರವಾಗಿ ನನಗೂ ಪ್ರಾರ್ಥನಾ ಮಾಡ್ತಕ್ಕಂಥ ವ್ಯಕ್ತಿ ಹಣ ಅಂತ ಹೇಳಿನಾಗ ಏನ್ ಜರುಗದಂತ ಅಲ್ಲಿ ಮತ್ತು ನೀನು ಬದುಕುವಿ. ಆಕೆಯನ್ನು ಒಪ್ಪಿಸುವುದಿಲ್ಲವೆಂದರೆ ನೀನು ನಿನ್ನ ಅವರೆಲ್ಲರೂ ಸತ್ತೇ ಸಾಯುವರೆಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಎಲ್ಲಿ ಹೇಳಿರಂತ? ಕನಸಿನಲ್ಲಿನೇ. ಇವೆಲ್ಲ ಮಾತುಗಳು ಕನಸಿನಾಗೆ ಆಗ್ಲತ್ತವ. ಇದು ರಿಯಲಿ ಜರುಗ್ಲತ್ತದ. ಕನಸಿನಾಗ ಏನಾಗ್ಲತ್ತದ? ರಿಯಲಿ ಜರುಗ್ಲತ್ತದ. ಇದು ಜರುಗಿನಾಗ ನಿಜವಾಗ್ಲು ಕೆಲವು ಜನರು ಕನಸಿನಾಗ ಹೇಳ್ರಿ, ನೀವು ಮುಂದೆ ಹೋಗಿ ನಿಂತು ಹೇಳ್ರಿ, ಅವ್ರ ಒಳಗಿರ್ತಕ್ಕಂಥ ಮೊಂಡುತನ ಮಾತ್ರ ಬಿಡಲ್ಲ. ಏನು ಬಿಡ್ತಾರ? ಬೈಬಲ್ದಾಗ ಎಷ್ಟು ಮಂದಿ ಯಾರ ಇಂಥವ್ರು ಮೊಂಡು ಜನರು? ಎಷ್ಟೋ ಮಂದಿ ಯಾರ. ಏನಿಲ್ಲ, ಐಗುಪ್ತ ದೇಶದ ರಾಜ ಕಾನಾನ್ ದೇಶಕ್ಕ ಇಸ್ರಾಯೇಲ್ ಜನರಿಗೆ ಹೋಗ್ಬಿಡು ಅಂತಂದ್ರೆ ಹೋಗ್ಬಿಟ್ಟನ. ಮೊಂಡು ವ್ಯಕ್ತಿ ಅಲ್ಲ. ಮತ್ತ ನೆಬೂಕದ್ನೆಚ್ಚರ್ ರಾಜ ತನಗೆ ತಾನು ಹೆಚ್ಚಿಸ್ಕೊಂಡ. ನನ್ನ ಜ್ಞಾನ ಎಂತ, ನನ್ನ ಬುದ್ಧಿ ಎಂತ, ನನ್ನ ಶಕ್ತಿ ಅಂತ, ನನ್ನ ಆಸ್ತಿ ಪಾಸ್ತಿ, ನನ್ನ ಸೌಕರ್ಯ ಎಲ್ಲ ಹೆಂಗವ ಅಂತೇಳಿ ತನಗೆ ತಾನು ಹೆಚ್ಚಿಸ್ಕೊಂಡು ಕಳ್ಸಿರಂದ್ರ 7 ವರ್ಷ ಸರಿ ಡೇಂಜರ್ ಅಲ್ಲ. ಇವತ್ತು ನಾವು ದೇವ್ರ ಮಾತಿಗೆ ನಾವು ತಿರಸ್ಕಾರ ಮಾಡಿದೇವಂದ್ರ, ದೇವ್ರಲ್ಲಿ ನಾವು ದೂರ ಆದೇವು ಅಂತಂದ್ರ ನಾವೇ ಕಳ್ಕೊತೇವೆ. ಯಾರು ಕಳ್ಕೊತಾರ? ಯಾರು ದೇವ್ರ ಸನ್ನಿಧಾನದಲ್ಲಿ ಬರೋರು ಅವ್ರು ಕಳ್ಕೊತಾರ. ಯಾರು ದೇವ್ರ ಸನ್ನಿಧಿಯಲ್ಲಿ ಬರ್ತಾರೋ ಅವ್ರು ಏನಂದ್ರೆ ಹೊಂದ್ಕೋತಾರ. ಇವು ಹೊಂದ್ಕೊಂಬೋದು ಕಳ್ಕೊಂಬೋದು ಅವ್ರ ಇಷ್ಟ, ನಮ್ಮ ಇಷ್ಟ ಅಷ್ಟೇ ಅಲ್ಲ. ಆ ರೀತಿಯಾಗಿ ನಾವು ಮಾಡಬಾರ್ದು ಅಂತ ನಾವು ಹೆಂಗಿರ್ಬೇಕಂತ ಅಲ್ಲ, ಹೆಂಗಿರ್ಬೇಕಂತ? ಸತ್ತೇ ಸಾಯುವಿರಿ ಎಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ಬೆಳಿಗ್ಗೆ 8 ಬೆಳಿಗ್ಗೆ ಅಬೀಮೆಲೆಕನು ತನ್ನ ಸೇವಕರೆಲ್ಲರನ್ನು ಕೂಡಿಸಿ ಈ ಸಂಗತಿಗಳನ್ನೆಲ್ಲ ತಿಳಿಸಲು ಅವರು ಬಹು ಭಯಪಟ್ಟರು. ಹಲ್ಲೆಲೂಯಾ. ರಾಜ್ಯ ಇಂಥ ಮಾತಾಡ್ತಾನ ಅಂತಂದ್ರ ಬಹಳ ಆಶ್ಚರ್ಯಪಟ್ಟರ. ಬಹಳ ಆಶ್ಚರ್ಯ. ರಾಜ್ಯನೇ ಯಾವಾಗಾದ್ರೆ ಇಂಥ ಮಾತು ಹೇಳ್ತಾರನೋ ನಿಜವಾಗ್ಲು ಬಹಳ ಭಯಂಕರವಾಗಿರ್ತಕ್ಕಂಥ ಮಾತದಂತ. ಆಕೆ ಒಯ್ದು ನೀವು ಒಪ್ಪಿಸಲು ಹೋದಿ ಅಂತಂದ್ರ ನಿನ್ನ ಸಂಗಟ ಇರ್ತಕ್ಕಂಥ ನಿನ್ನ ಕುಟುಂಬದವರು, ಬಂಧು ಬಳಗದವರು, ನಿನ್ನ ದಾಸ ದಾಸಿಯರು, ನಿನ್ನ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಜನರು ಖಂಡಿತವಾಗಿ ಅಂತ ಏನಾಯ್ತಾರಂತ ಅವರು ಸಾಯ್ತಾರಂತ. ಒಂದ್ ವೇಳೆ ನೀವು ಬದುಕಬೇಕಾದ್ರ ಏನು ಮಾಡ್ಬೇಕಂದ್ರ ಸಾರಳಗ ಗೌರವಲಿಂದು ಮರ್ಯಾದೆಲಿಂದು ಎಲ್ಲಿಂದ ಅದ್ರ ತಂದನೋ ಅಲ್ಲಿ ಒಯ್ದು ಬಿಡಬೇಕು, ಮತ್ತೆ ಕ್ಷಮಾಪಣ ಬೇಡಬೇಕು, ಅವರಿಗೆಲ್ಲ ಸಹಾಯ ಮಾಡ್ಬೇಕಂತ ಹೇಳಿರುವಾಗ ನಿಜವಾಗ್ಲೂ ಅದು ಕಾರ್ಯ ದೇವರು ಅದ್ಭುತವಾದ ರೀತಿಯಿಂದ ಜರುಗಿಸ್ಯಾರ. ಇವತ್ತು ನಾವು ನೀವು ಅಂದ್ಕೋತೇವೆ ದೇವ್ರೇನ್ ಮಾಡ್ತಾನ, ನಾವು ಮನೆತಿ ಮಾಡ್ತಿದ್ವು, ಎಷ್ಟೋ ನಾವು ಕಷ್ಟ ಪಡಿಲತ್ತಿದ್ವು ಅಂತ ನಾವು ಅನ್ಕೋತೇವೆ. ಕರೆಕ್ಟ್. ನಿಮ್ಗೆ ಕಷ್ಟಕ್ಕೆ ಪ್ರತಿಫಲ ಕೊಡೋರು ಯಾರು? ನೀವು ಕಷ್ಟ ಪಡುವಾಗ ನಿಮ್ಗೆ ಕೆಲಸ ಮಾಡ್ತಕ್ಕಂಥ ಯೋಗ್ಯತೆ ಕೊಡೋರು ಯಾರು? ಆರೋಗ್ಯ ಕೊಡೋರು ಯಾರು? ಸಮಾಧಾನ ಕೊಡೋರು ಯಾರು? ದೇವ್ರೇ ಅಲ್ಲ. ಆ ದೇವ್ರಿಗೆ ನಾವು ಧ್ಯಾನ ಮಾಡಲು ಹೋದ್ರ ಪರಿಸ್ಥಿತಿ ಎಲ್ಲರದ್ದು ಖರಾಬಿ ಆಯ್ತದ. ಏನಿಲ್ಲ, ನಾ 2000 ವರ್ಷದಾಗ ನನ್ನ ಬಳಿ ದುನಿಯದ ದುಡ್ಡುಗಳು ಇರ್ತಿದ್ವು. ನನ್ನ ಮನೆಗೆ ಯಾರು ಭೀ ಬರ್ತಿರೋ ಅಂತ ನನಗೆ ಖಾಲಿ ಹೋಯ್ತಿಲ್ಲ. 1000 ಬೇಕಾದ್ರೆ ಭೀ ಕೊಟ್ಟಾಗ್ತದ, 5000 ಬೇಕಂದ್ರೆ ಭೀ ಕೊಟ್ಟಾಗ್ತದ, 10,000 ಬೇಕಂದ್ರೆ ಭೀ ನಾನು ಕೊಟ್ಟಾಗ್ತದ. ಅಂತ ದುಡ್ಡು ನನ್ನ ಬಳಿ ಇರ್ತಿತ್ತು. ಅಂತ ಶಾ ಮಾಡ್ತೇವೆ ನನಗೆ ದೇವ್ರು ಕೊಟ್ಟಿರು. ಕರೆಕ್ಟ್. ನಾ ದೇವ್ರಿಗೆ ನಂಬಿಲ್ಲ. ಆ ಟೈಮಿನಾಗ ನಿಜವಾಗ್ಲು ದೇವ್ರು ಎಷ್ಟೋ ಸಲ ನನಗೆ ಪ್ರೀತಿ ಮಾಡ್ಯಾರ. ಕರೆಕ್ಟ್ಗೆ ಆತನ ಪ್ರೀತಿಗೆ ನಾನು ಯಾವಾಗ ಭೀ ಲಕ್ಷ್ಯ ಕೊಟ್ಟಿಲ್ಲ. ಎಲ್ಲ ಟೈಮ್ನಾಗ ಆತಗೆ ನಾನು ತಿರಸ್ಕಾರ ಮಾಡಿದೆ. ಒಂದು ಸಮಯ ಬಂದಿನಾಗ ನಾ ದೇವ್ರಿಗೆ ನಂಬಿದೆ. ಯಾವಾಗಾದ್ರೂ ನಂಬಿದೇನೋ ನನ್ನ ಕಾಯ್ದಾಗಿಂದ ಏನಾದ್ರ ಧನ ಹೋಗ್ಯದ. ಕರೆಕ್ಟ್ಗೆ ಧನ್ಯತೆ ಹೋಗಿಲ್ಲ. ಹಲ್ಲೆಲೂಯಾ. ಚಪ್ಪಳೆ ತಟ್ಟಾರೆ. ಏನ್ ಹೋಗ್ಯದ್ರಿ? ಧನ ಹೋಗ್ಯದ. ಕರೆಕ್ಟ್ಗೆ ದೇವರಿಗೆ ಸಿಕ್ಕಿರ್ತಕ್ಕಂಥ ಒಂದು ಧನ್ಯತೆ ಮಾತ್ರ ಹೋಗಿಲ್ಲ. ದೇವರಿಗೆ ಮಹಿಮೆ ಆಗಲಿ. ಆ ದೇವರು, ಆ ಪ್ರೀತಿ ಮಾಡ್ತಕ್ಕಂಥ ದೇವರು, ಕರುಣೆ ತೋರಿಸ್ತಕ್ಕಂಥ ದೇವರು, ಆ ದೇವರಿಗೆ ನಾವು ಎಷ್ಟಾದ್ರೂ ನಾವು ಭಯಪಟ್ಟು ದೇವ್ರ ಚಿತ್ತಾನುಸಾರವಾಗಿ ನಡೀತೇವೋ ಅವಾಗ ನಮಗೆ ಒಳ್ಳೆ ಸಾಮರ್ಥ್ಯ ದೇವ್ರು ನಮಗೆ ಒದಗಿಸ್ತಾರ. ಈ ಕೃಪೆ ದೇವ್ರು ಕೊಟ್ಟಾರಂತಿಕೆ ಸಿಗುತ್ತೆ. ನಾವು ಸೇವೆ ಮಾಡಕ ಅವಕಾಶ ಸಿಕ್ಕದಿಲ್ಲ. ಸೇವೆ ಮಾಡ್ತಕ್ಕಂಥ ಯೋಗ್ಯತೆ ಓದಿನವರಿಗೆ ಇಲ್ಲ. ನನಗೆಲ್ಲಿಂದ ಬರ್ತಾನೆ ನಾರ ಏನು ಬನೇ. ಇನ್ನ ನನಗೆ 24 ಅಕ್ಷರಗಳು
ಇನ್ನ ಬರೋರು ಬರಿಲಕ್ಕೆ ಬರಲ್ಲ. ಅಂತ ಪರಿಸ್ಥಿತಿದಾಗ ದೇವ್ರು ಏನ್ ಮಾಡಿರ ನನಗ ಅಲ್ಲ, ಆತನ ಒಂದು ಕೆಲಸದ ಮೇಲೆ ಇಟ್ಟಾರ, ದೇವ್ರಿಗೆ ಮಹಿಮೆ ಆಗ್ಲಿ. ಆದ್ರೆ ಆ ರೀತಿಯಾಗಿ ಅವರೆಲ್ಲರೂ ಏನ್ ಮಾಡಿರಂತ, ಅವಾಗ ನಮಗ್ ಭಯ ಇದ್ದಿಲ್ಲ, ಎಲ್ಲ ಇದ್ ಕಡೆಗೆ ಭಯ ಇದ್ದಿಲ್ಲ. ಈಗ ನಮಗ್ ಭಯ ಆದ ಕಡೆಗೆ ಏನಿಲ್ಲ, ದುಡ್ಡಿದ್ರ ದುನಿಯಾ ಹಾಳಾಯ್ತು, ಎದಕ್ ಬಿ ಲಕ್ಷ ಕೊಡಲತ್ತ. ಅವ್ರೇನ್ ನನಗೆ ಧನ್ಯ ಅಂತೇಳಿ ಮನುಷ್ಯನ ಮಾರಿ ಕಟ್ ತಿರುಗಿಸ್ಕೊಂಡು ನೋಡಿ ನೋಡೋದ್ರಲ್ಲಿ ಮನುಷ್ಯ ರೈಟ್ ಅಲ್ಲ. ಅದ್ರ ಕಡೆ ದೇವ್ರು ಏನು ಕೊಟ್ಟಾರ ನನಗ, ಧನ ತಕೊಂಡಾರ, ಧನ್ಯತೆ ಕೊಟ್ಟಾರ. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಆಗಲಿ. ಅದು ಇಲ್ಲಿರ್ತಕ್ಕಂಥ ಜನರೆಲ್ಲರೂ ಎದಕ್ ಭಯ ಪಡ್ಲತ್ತಾರಂತ, ಅವರು ಬಹು ಭಯ ಪಟ್ಟರು. ಆಮೇಲೆ ಅವನು ಅಬ್ರಾಮನನ್ನು ಕರೆಸಿ, ನೀನು ನಮಗೆ ಮಾಡಿದೇನು? ನಾನು ಯಾವ ತಪ್ಪು ಮಾಡಿದರಿಂದ ನೀನು ನನ್ನನ್ನು ನನ್ನ ರಾಜ್ಯವನ್ನು ಮಹಾಪಾತಾಳಕ್ಕೆ ಒಳಪಡಿಸಿದೆ? ಮಾಡಬಾರದ ಕಾರ್ಯಗಳನ್ನು ನನಗೆ ಮಾಡಿದೆ ಎಂದು ಹೇಳಿ, ನೀನು ಯಾವ ಉದ್ದೇಶದಿಂದ ಈ ಕಾರ್ಯವನ್ನು ಮಾಡಿದೆ ಎಂದು ಅಬ್ರಾಮನನ್ನು ಕೇಳಿದನು. ಅದಕ್ಕೆ ಅಬ್ರಾಮನು ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ, ದೇವರಿಗೆ ಸ್ತೋತ್ರವಾಗಲಿ. ಈ ಜನರು ಎಲ್ಲಿನ ಜನರು? ಗರಾರಿ ಎಂಬ ಆ ಒಂದು ಪಟ್ಟಣದಾಗಿರ್ತಕ್ಕಂಥ ಜನರು ಏನರ ಅಂತಂದ್ರ ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಮಹಾ ಭಯಂಕರವಾಗಿರ್ತಕ್ಕಂಥ ಮೊಂಡು ಜನರು. ಈ ಜನರು ಯಾರ ಮಾತು ಬಿ ಕೇಳಲ್ಲ ಅಂತ ಕಸಿ ಈ ಮಾತು ಈ ಉದ್ದೇಶದಿಂದ ನಾನು ಹೇಳಿದ್ದೇನೆ. ಈಗ ತಪ್ಪು ಯಾಕಡೆದ? ಯಾಕಡೆದ ಈಗ ತಪ್ಪು? ಯಾರ ಬಲ್ಲಿ ಅದ? ಅವ್ರ ಬಲ್ಲಿ ಅದನ? ಯಾರ ಕಡೆನದ ಇದು? 11 ಡಿಟೇಲಿ ಕೊಡ್ತಾರ ದೇವ್ರು. 11ನೇ ವಚನದಾಗ ಅದ್ಭುತವಾಗಿರ್ತಕ್ಕಂಥ ಮಾತು ದೇವ್ರು ಕೊಟ್ಟಾರ ಇಲ್ಲಿ. ಈ ಮಾತು ನಮಗೂ ನಿಮಗೂ ಎಚ್ಚರಿಕೆ ಮಾಡೋ ಸಲಕ, ಅಬ್ರಹಾಮಿಗೆ ಬಲಪಡಿಸ್ಲಕ್ಕ. ದುಷ್ಟರು, ಗರ್ವಿಷ್ಠರು, ಅಹಂಕಾರಿಗಳು, ಧನವಂತರು ತನ್ನ ಇಷ್ಟದ ಪ್ರಕಾರವಾಗಿ ಜೀವಿಸಬೇಡದಂತ ಕಸಿ ಅವರಿಗೆ ಅಧೀನ ಮಾಡ ಕಡಿದು ದೇವರು ಈ ಒಂದು ವಾಕ್ಯ ನಮ್ಮ ಮಧ್ಯದಾಗ ಇಟ್ಟಾರ. ಅವ್ರ ವಾಕ್ಯ ನಂಬ್ತಿಲ್ಲ, ದೇವ್ರಿಗೆ ನಂಬ್ತಿಲ್ಲ. ಹಾಗಿಂದ ಏನಿತ್ತು? ಏನು ಮಾಡಿದ್ರಿ? ಬಲಿಗಳು ಕೊಡಬೇಕಾಗಿತ್ತು. ಏನು ಮಾಡಿದ್ರಿ? ಕಾಣಿಕೆಗಳು ಕೊಡಬೇಕಾಗಿತ್ತು. ಏನು ಮಾಡಿದ್ರಿ? ದೇವರಿಗೆ ಸಮರ್ಪಣೆ ಮಾಡಿದ್ರು ಇವ್ರದ್ದು ಎಲ್ಲ ಪಾಪ ಪರಿಹಾರ ಆಯಿತು ಅಂತ ಕೇಸಂದ್ರೆ ಹೇಳ್ತಿದ್ರು. ಕಡೆಗೆ ಹಂಗಲ್ಲ, ಇಲ್ಲಿ ಹಿಂಗೆ ಹೇಳ್ತದ. ಏನಂತ ಕೇಸಿ ಹೇಳ್ತದ ಅಂದ್ರ ವಿಚಿತ್ರವಾಗಿರ್ತಕ್ಕಂಥ ಮಾತು ನಮಗೂ ಹೇಳ್ತಾ ಏನಂತ. ಅದಕ್ಕೆ ಅಬ್ರಾಮನು ಈ ಸ್ಥಳದವರು ದೇವರ ಭಯವಿಲ್ಲದವರಾಗಿ ನನ್ನ ಹೆಂಡತಿಯ ನಿಮಿತ್ತ ನನ್ನನ್ನು ಕೊಂದಾರೆಂದು ನೆನೆಸಿದೆನು. ಅಲ್ಲ, ಈಗ ಏನಾಗ್ಯದ ಗೊತ್ತಾ? ಏನಾಗಿದೆ ಅಂದ್ರ ದೇವರು ಅಬ್ರಾಮಗೂ ಸಾರಳಗೂ ಮಕ್ಕಳಿಲ್ಲಪ್ಲೇ ಯಾಕೆ ಇಟ್ಟಾರ ಅಂತಂದ್ರ, ಇದು ಕಾರ್ಯ ಜರುಗಿನಾಗ ಅವರು ಪರಿಸ್ಥಿತಿಗಳು ಚೇಂಜ್ ಮಾಡಿರ್ತೇನೆ, ಅವ್ರ ಸ್ಥಿತಿಗತಿಗಳು ಚೇಂಜ್ ಮಾಡಿರ್ತೇನೆ, ಅವ್ರ ಒಂದು ವಿಶ್ವಾಸದಾಗ ಒಂದು ಭಕ್ತಿದಾಗ ಬೆಳಪ್ಲೆ, ಇದು ಒಳ್ಳೆ ಕಾರ್ಯ ಮಾಡುತ್ತೇನೆ ಅಂತ ದೇವರು ಅವರಿಗೆ ಆರಿಸಿಕೊಂಡಿನಾಗ ನಿಜವಾಗಲು ಈ ರೀತಿಯಾಗಿ ಆತ ಮಾಡ್ಯಾರ. ಆ ರೀತಿಯಾಗಿ ಮಾಡ್ಲಕ್ಕ ಇವರು ದೇವರಿಗೆ ಅಧೀನವಾಗ್ಯಾರ. ಅಬ್ರಹಾಮ ಸಾರಳ ದೇವರೇ ಇದು ನಿನ್ ಚಿತ್ತ ಹಲತಾರ, ನೀ ಕಾರ್ಯ ಮಾಡ್ತಕ್ಕಂಥ ದೇವರಾಗಿದೆ. ನೀನ್ ನಡೆಸಿದ್ರೆ ನಾವು ನಡಿತೇವೆ, ನೀವ್ ನಡೆಸಲ್ ಹೋದ್ರೆ ನಾವು ನಡಿಲೇ ಹೋದೇವ್ರೆ. ಇದು ನಿನ್ ಚಿತ್ತ ಅದ. ನೀ ಹೋಗುವ ಸ್ಥಳದಲ್ಲಿ ಇಂಥವೆಲ್ಲ ನಮ್ಗೆ ಶೋಧನೆಗಾಗಿ ಬರ್ತಾವ ಎದುರ. ಈ ಶೋಧನೆಗೆ ನಾವು ಖಂಡಿತವಾಗಿ ನಾವು ತಪ್ಪಿಸ್ಕೊಬೇಡ್ದಂದ್ರ ನಿನ್ನ ಮಾತು ನಾವು ಖಂಡಿತವಾಗಿ ನಾವು ಕೇಳಬೇಕು ಅಂತ ಕೇಶಂದ್ರ ಅವ್ರು ತಗ್ಗಿಸ್ಕೊಂಡ್ರ ಆತನ ಚಿತ್ತದ ನಡ್ಕೊಂಡು ಹೋಗ್ಯಾರ. ಆತನ ಚಿತ್ತದ ಅನುಸಾರವಾಗಿ ನಡ್ಕೊಂಡು ಹೋಗಿನಾಗ ಅವ್ರ ದೇವ್ರು ಅವ್ರಿಗೆ ಅಂದ್ರೆ ಯಾರಿಗೆ ಯಾವುದು ಅಪಾಯ, ಯಾವುದು ಕೇಡು ಬರಗುಡಲಪ್ಪಲೆ ದೇವ್ರು ಕಾಪಾಡ್ಯಾರ. ಹಾಲಲೂಯ. ಏನ್ ಕಾಪಾಡಿಲ್ಲ ಅಲ್ಲ, ಅದಕ್ಕಂದ್ರೆ ಕಾಪಾಡ್ತಕ್ಕಂಥ ದೇವ್ರು. ಆ ದೇವ್ರಿಗೆ ನಾವು ನಿಜವಾಗ್ಲು ಅದ್ಭುತವಾದ ಕೃತಜ್ಞತೆ ಸ್ತುತಿ ಮಾಡಬೇಕು. ಏನಿಲ್ಲ, ನೆನೆಸಿದನು. ಇದಲ್ಲದೆ ಅದಲ್ಲದೆ ಆಕೆ ನಿಜವಾಗಿ ನನ್ನ ತಂಗಿ, ನನ್ನ ತಂದೆಯ ಮಗಳೇ. ಆದರೆ ನನ್ನ ತಾಯಿಯ ಮಗಳಲ್ಲವಾದದರಿಂದ ನನಗೆ ಹೆಂಡತಿವಾದಳು. ಯಾನಂತ ತಾಯಿಯ ಮಗಳಲ್ಲವಾದದರಿಂದ ಈ ರೀತಿಯಾಗಿ ಮಾಡ್ತಾರ. ಆದಮ ಹವಳಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾವ ರೀತಿಯಾಗಿ ಬೆಳೆದ್ರು ಖೂನ ಇಲ್ಲ. ಅವ್ರಿಗೆ ಹೆಣ್ಮಕ್ಳು ಎಲ್ಲಿಂತಂದ್ರು ಖೂನ ಇಲ್ಲ. ಕಡೆಗೆ ಲೋಕ ಮಾತ್ರ ಬೆಳೆದದ,
ಬೆಳೆದಿನ ಮೇಲೆ ಮಾತ್ರ ದೇವರು ಒಂದು ಒಳ್ಳೆ ಸಿಸ್ಟಮ್ ಮಾತ್ರ ತಯಾರು ಮಾಡಿರ. ಆ ಸಿಸ್ಟಮ್ ಯಾವ ರೀತಿ ನಡ್ಕೊಂಡು ಹೋಗಲತ್ತದ ಆ ರೀತಿಯಾಗಿ ನಡ್ಕೊಂಡು ಹೋಗ್ಲಕ್ಕೆ ನಾವು ಸಿದ್ಧವಾಗಿರ್ಬೇಕು. ಆ ಸಿದ್ಧವಾಗಿದ್ದರೂ ಮಾತ್ರ ದೇವರು ಅದ್ಭುತವಾಗಿ ನಮಗೂ ಮುಂದಕ್ಕೆ ನಡೆಸಿಕೊಡ್ತಾರೆ. ಏನು ನಡೆಸಿಕೊಡಲ್ಲ ಅಲ್ಲ ಅಲ್ಲ ಮತ್ತೇನಂತ? ನಾನು ದೇವ ಸಂಕಲ್ಪದಿಂದ ತಂದೆಯ ಮನೆಯನ್ನು ಬಿಟ್ಟು ದೇಶಾಂತರ ಹೋಗುವುದಕ್ಕೆ ಹೊರಟಾಗ ನಾನು ಆಕೆಗೆ, ನಾವು ಹೋಗುವ ಎಲ್ಲ ಸ್ಥಳಗಳಲ್ಲಿಯೂ ನನಗೆ ನಿನ್ನಿಂದ ಒಂದು ಉಪಕಾರವಾಗಬೇಕು. ಏನೆಂದರೆ ನೀನು ನನ್ನನ್ನು ಅಣ್ಣನೆಂಬುದಾಗಿ ಹೇಳಬೇಕೆಂದು ಬೋಧಿಸಿದೆನು. ಮನೆ ಬರ್ತಕ್ಕಂಥ ಸಂದರ್ಭದಲ್ಲಿ ತಂದಿ ಕರೆದಿದಾಗ ಅಬ್ರಾಹ್ಮ ಏನು ಅಂತ ಮನುಷ್ಯ ಇಲ್ಲ. ಅಬ್ರಾಹ್ಮ ಒಬ್ಬ ಧನವಂತನ ಅಲ್ಲ, ಅಬ್ರಾಹ್ಮ ಒಂದು ಧನವಂತ ವ್ಯಕ್ತಿಯನ್ನ, ಅದ್ಭುತವಾಗಿ ಜೀವಿಸ್ತಕ್ಕಂಥ ವ್ಯಕ್ತಿಯನ್ನ, ಸಂತೋಷ ಸಮಾಧಾನ ಹೊಂದ್ಕೊಂಬಂತ ವ್ಯಕ್ತಿಯನ್ನ, ಸುಖವಾದ ಜೀವಮಾನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ. ಆದ್ರೆ ದೇವ್ರ ಸಂಕಲ್ಪ ನೆರವೇರೋದಕ್ಕೋಸ್ಕರವಾಗಿ ದೇವರು ಕರೆದಿನಾಗ ಆತನಿಗ ವಿಧೇಯನಾಗಿದ್ದು ಅದು ಎಲ್ಲ ಸಂತೋಷ ಸಮಾಧಾನ ಎಲ್ಲ ಬಿಟ್ಟು ದೇಶಗಳೇನಂದ್ರೆ ದಾಟಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಪಾಯಗಳಿಗೆ ಕೇಡುಗಳಿಗೆ ಗುರಿಯಾಗಿ ಅವಮಾನಗಳು ಸಹಿಸಿಕೊಂಡು ದೇವರಿಗೆ ಮಹಿಮೆ ಪಡಿಸಕ್ಕೆ ಅಂತಂದ್ರ ಆ ವ್ಯಕ್ತಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ಕಾರ್ಯಗಳು ಜರುಗ್ಲತ್ತರ ನಿಜವಾಗ್ಲೂ ದೇವರಾತಿಗೆ ಅಂದ್ರೆ ಕಾಪಾಡತ್ತಾರ ಏನು ಕಾಪಾಡತ್ತಿಲ್ಲ. ಇವತ್ತು ನಾವು ನೀವು ಜೀವಿಸುವಾಗ ನಮ್ಮ ಜೀವಿತದಾಗ ಬಿ ಇಂಥ ಶೋಧನೆಗಳು ಅಪಾಯಗಳು ಕೇಡುಗಳು ಸಮಸ್ಯೆಗಳು ಎಷ್ಟೋ ಬರ್ತವ. ಕರೆಕ್ಟ್ ಅವ್ರಿಗೆ ಕಾಪಾಡಿರ್ತಕ್ಕಂಥ ದೇವರು ನಮಗ್ ಕಾಪಾಡ್ಬೇಕಂದ್ರ ನಾವ್ ಏನು ಮಾಡ್ಬೇಕಂದ್ರ ಆತನ ಚಿತ್ತದಾನುಸಾರವಾಗಿ ನಾವು ನಡಿಬೇಕಾಗ್ಯದ. ಯಾವಾಗಾದ್ರೂ ಆತನ ಚಿತ್ತದಾನುಸಾರವಾಗಿ ನಾವು ನಡಿತೇವೋ ಅವಾಗ ನಾವು ರಕ್ಷಿಸಲ್ಪಡ್ತೇವೆ, ಅವಾಗ ನಾವು ಕಾಪಾಡಲು ಪಡ್ತೇವೆ. ಇಲ್ಲ ಹೋದ್ರೆ ಮಾತ್ರ ಏನು ಮಾಡಕ್ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಮತ್ತೇನದಂತ? ಆಗ ಅಭಿಮೇಲೆಕನು ಅಬ್ರಾಮನಿಗೆ ಕುರಿ ದನಗಳನ್ನು ದಾಸರನ್ನು ಕೊಟ್ಟು ಅವನ ಹೆಂಡತಿಯಾದ ಸಾರಳನ್ನು ಅವನಿಗೆ ಒಪ್ಪಿಸಿ, ಇಗೋ ನನ್ನ ದೇಶವು ಇದರೊಳಗೆ ನಿನಗೆ ಇಷ್ಟವಿದ್ದ ಕಡೆಯಲ್ಲಿ ವಾಸ ಮಾಡಬಹುದು ಅಂದನು. ಇದಲ್ಲದೆ ಅವನು ಸಾರಳಿಗೆ, ನಿನ್ನ ಅಣ್ಣನಿಗೆ 1000 ರೂಪಾಯಿ ಕೊಟ್ಟಿದ್ದೇನೆ, ನಡೆದದನ್ನು ನಿನ್ನ ಕಡೆಯವರು ಲಕ್ಷ್ಯಕ್ಕೆ ತೆಗೆದುಕೊಳ್ಳದಂತೆ ಇದು ಪ್ರಾಯಶ್ಚಿತ್ತವಾಗಿರಲಿ. ಏನಂತ? ಪ್ರಾಯಶ್ಚಿತ್ತ ನಡೆದಿದ್ದೆಲ್ಲ ಜುರ್ಮಾನ ಕೊಟ್ಟ. ನನ್ನ ತಪ್ಪಾಗ್ಯದ, ನಾ ಮಾಡಿದ ಘಾತ ಆಗ್ಯದ, ಒಪ್ಕೊಂಡ್ ಕಸಿ ಅಂದ್ರೆ ಅವ್ರಿಗೆ ಗೌರವದಿಂದ ಕಸಿ ಏನ್ ಮಾಡ್ತಾನ? ದಾಸಿಯರು ಕೊಡ್ತಾನ, ದನ ಕರುಗಳು ಕೊಡ್ತಾನ, ಒಂಟಿಗಳು ಕತ್ತಿಗಳು ಕೊಡ್ತಾರ. ಎಲ್ಲ ಪಡ್ಕಸಿ ಏನಂತಂದ್ರೆ ಅವ್ರಿಗೆ ಕ್ಷಮಾಪಣ ಬೇಡಿ ಅವ್ರಿಗೆ ಅಂದ್ರೆ ಮನುಷ್ಯರು ಕೊಟ್ಟು, ನೀ ಹೋಗ್ತಕ್ಕಂಥ ಸ್ಥಳದಲ್ಲಿ ನನ್ನ ಜನರು, ನನ್ನ ಸೈನಿಕರು ನಿಮ್ಮ ಸಂಕಟ ಇರ್ತಾರ, ಅವರೆಲ್ಲರೂ ಏನ್ ಮಾಡ್ತಾರ ಅಂತಂದ್ರ ಪ್ರತಿಯೊಂದು ಜಾಗದಾಗ ನಿಮಗೂ ಅಲ್ಲ ಇಂಥ ಯಾವ್ದು ಬೇಕು ಕಾರ್ಯ ಜರಗಲ್ಲಪ್ಲೆ ಅವ್ರಿಗೆ ಹೇಳ್ತಾರ ಅಂತ ಹೇಳ್ಕೇಶಂದ್ರ ದೇವ್ರು ಅದವ್ರಿಗೆ ನಡೆಸ್ಕೊಡ್ತಾರ. ಆ ನಡೆಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಾವು ನಿಜವಾಗ್ಲೂ ಆತನ ಮಾತಿಗೆ ನಾವು ನಂಬರೇ ಸುಳ್ಳದ ಖರ್ಯದ ನಂಬಿರ್ತಕ್ಕಂಥ ಜನರ ಜೀವಿತ ಧನ್ಯದ ಅಲ್ಲ. ಇವತ್ತು ನಾವು ನೀವು ನಂಬದೇವು ಅಂತಂದ್ರ ಇವ್ರ ಜೀವಿತ ತಪ್ಪಲಿ ನಮ್ಮ ಜೀವಿತ ಆಯ್ತದ. ಅವನ ಅವಮಾನಗಳು ಬಂದ್ರು ಬಿ ಬರದಪ್ಪಲೆ ದೇವ್ರು ಮಾಡ್ಯಾಕ್ತಾರ. ಈ ರೀತಿಯಾಗಿ ಕಾರ್ಯ ಮಾಡಾಕ ದೇವರಿಗೆ ಸಾಧ್ಯದ, ಏನು ಸಾಧ್ಯ ಇದಿಲ್ಲ. ಮತ್ತೇನದಂತ? ನೀನು ಮಾನಸ್ಥಳೆಂದು ಇದರಿಂದ ಎಲ್ಲರೂ ತಿಳಿದುಕೊಳ್ಳುವರು ಎಂದು ಹೇಳಿದನು. ತರುವಾಯ ಅಬ್ರಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಭಿಮೇಲೆಕನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದರಿಂದ ಅವರಿಗೆ ಮಕ್ಕಳಾದರು. ಹಲ್ಲೆಲೂಯಾ. ಜೋರಾಗಿ ಚಪ್ಪಳ ತಡ್ತೀರಿ, ಜೋರಾಗಿ ಚಪ್ಪಳ ತಡ್ರಿ. ದೇವರಿಗೆ ಮಹಿಮೆಯಾಗ ಕಡೆದು ಎಷ್ಟು ಕಾಲ ಹಿಡಿದು ಆ ಅಭಿಮೇಲೆಕನ ಮನೆಯಲ್ಲಿರ್ತಕ್ಕಂಥ ದಾಸಿಯರು ಅವ್ರ ಕುಟುಂಬಕ್ಕೆ ಮಕ್ಕಳಿಲ್ಲಂತ ಜನರಾಗಿದ್ದಿನಾಗ ದೇವರು ಅಬ್ರಹಾಮ ಪ್ರಾರ್ಥನೆ ಮಾಡಿದಾಗ ಮೊದಲು ದೇವರು ಅವ್ರಿಗೆ ಅಂತಂದ್ರ ಗರ್ವಫಲ ಬಹುಮಾನಗಳು ಒದಗಿಸಿ ಅವ್ರಿಗೆ ಎಷ್ಟೋ ಹೆಚ್ಚಿಸಿ ಅವರಿಗೆ ಸಂತೋಷ ಪಡಿತಕ್ಕಂಥ ಭಾಗ್ಯತೆ ನೀಡಿ ದೇವರು ಒಳ್ಳೆ ಕಾರ್ಯ ಮಾಡಿದ. ಅನೇಕರ ಮನನೇತರುಗಳು, ಅನೇಕರ ಪಾಪದ ಕಣ್ಣುಗಳು ದೇವರು ತೆರೆದಾರ. ಏನ್ ತೆರೆದಿಲ್ಲ? ಮೊದಲು ಪಾಪದ ಕಣ್ಣುಗಳು ತೆರೆಯಲ್ಪಡಬೇಕು.
ಪಾಪದ ಕಣ್ಣುಗಳು ಯಾವಾಗಾದ್ರೂ ತೆರೆಯಲ್ಪಡ್ತಾವೋ ಅವಾಗ ಮಾತ್ರ ಮನುಷ್ಯರ ಆಶೀರ್ವಾದ ಹೊಂದುತ್ತಾರ. ಎಲ್ಲಿವರೆಗೆ ನಮ್ಮ ಕಣ್ಣಾಗ ಪಾಪ ಇರ್ತದೋ ನಮಗ ಬರೇ ಪಾಪನೇ ಕಾಣಿಸ್ತದ, ದೇವ್ರ ಮಹಿಮೆ ನಮಗ ಕಾಣಿಸಲ್ಲ, ದೇವ್ರ ಕೃಪೆ ನಮಗೆ ಕಾಣಿಸಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಂದು ವೇಳೆ ನಾವು ಈ ರೀತಿಯಾಗಿ ನಾವು ಒಳ್ಳೆ ಕಾರ್ಯ ಮಾಡಕ್ಕೆ ನಾವು ಸಿದ್ಧವಾದೇವು ಅಂತಂದ್ರ, ಹಲ್ಲೆಲೂಯಾ, ಅಬೀಮೆಲೆಕ ಶಪಿಸಲ್ಪಟ್ಟನ. ಅವ್ರು ಬಲಿರ್ತಕ್ಕಂಥ ಜನರು, ದಾಸಿಯರು ಅವರೆಲ್ಲರೂ ಶಪಿಸಲ್ಪಟ್ಟಾರ. ಅವ್ರು ಬಂಜೀಯರಾಗ್ಯಾರ, ಅವ್ರ ಮಕ್ಕಳು ಇಲ್ಲದವರಾಗ್ಯಾರ. ಕರೆಕ್ಟ್ಗೆ ಅವ್ರ ಸಲುವಾಗಿ ಇಸ್ರಾಯೇಲ್ ಜನರಿಗೆ ದೇವರು ಏರ್ಪಾಟ್ ಮಾಡ್ಯಾರ, ಅಬ್ರಹಾಮಿಗೂ ದೇವರು ಏರ್ಪಾಟ್ ಮಾಡ್ಯಾರ. ಅವ್ರ ಕುಟುಂಬ ಸಲುವಾಗಿ ಪ್ರಾರ್ಥನೆ ಮಾಡಕ ಎಷ್ಟು ಅವಮಾನಗಳು ಸಹಿಸ್ಕೋಬೇಕಾಗ್ಯದ, ಎಷ್ಟು ದುಃಖಗಳಿಗೆ, ಎಷ್ಟು ಕೇಡುಗಳಿಗೆ ಗುರಿ ಆಗ್ಬೇಕಾಗ್ಯದ. ಕಟ್ಟಿನ ಮನೆಯಾಗಿ ಬಿಟ್ಟು ಅಡವಿ ಟೆಂಟ್ ಹಾಕೊಂಡು ಕಸಿ ಅಡವಿದಲ್ಲಿ ವಾಸ ಮಾಡೋ ಪರಿಸ್ಥಿತಿ ಅವರಿಗೆ ಬಂದದ. ಮಳೆಗ, ಚಳಿಗ, ಬಿಸಿಲಾಗ, ಹೊಳ ಹೊತ್ತು ಎದಕ್ಕೂ ಭಯ ಪಡಲ್ಲ. ಹಾಗೆ ದೇವ್ರು ನಂಗೆ ಹೇಳ್ಯಾರ, ನಾ ಆ ಸ್ಥಳಕ್ಕೆ ಹೋಗ್ಬೇಕು. ಆ ಸ್ಥಳ ಇತ್ತು ಖೂನಾಯ್ತಾ, ಖೂನಾಯ್ತಾ. ಇವತ್ತು ನಾವು ಎಲ್ಲಿಗೆ ಭೀ ಹೋಗ್ಬೇಕಂತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರ ಯೂಟ್ಯೂಬ್ದಾಗ ಹೊಡ್ಕೊಂಡು ಕಸಿ ಎಲ್ಲ ಖೂನ ಮಾಡ್ಕೊಂಡು, ಅಡ್ರೆಸ್ ಖೂನ ಮಾಡ್ಕೊಂಡು ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿ ಹೋಗ್ಲತ್ತಿದ್ದೆವು. ಆದ್ರೆ ಬಿ ಕೆಲವು ಜನರಿಗೆ ಧೈರ್ಯ ಸಾಲಲ್ಲ ಉಂಟದ ಹೋಗ್ಲಕ್ಕ. ಕರೆಕ್ಟ್ಗೆ ಇಲ್ಲಿ ಮಾತ್ರ ಆತಗೇನಿಲ್ಲ, ಏನ್ ಬೇಕು ಇಲ್ಲ, ಕೇಳ್ಕೊತ ಖಾಲಿ ಕೇಳ್ಕೊತ ಹೋಗ್ಬೇಕಾಗಿದೆ. ಕೇಳ್ಕೊತ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅಪಾಯಗಳು, ಕೇಡುಗಳು ದಾರಿಯಲ್ಲಿ ಎಷ್ಟೋ ಹೆಚ್ಚಾಗಿ ಬರ್ತಾನೆ ಇರ್ತಾವ. ಕರೆಕ್ಟ್ಗೆ ಎದಕ್ಕೂ ಭಯ ಪಡಲ್ಲಪ್ಪಲ್ಲ. ಇವ್ರೇನ್ ಮಾಡ್ಯಾರ, ಹೋಗ್ತಾ ಹಾರ. ಹಲ್ಲೆಲೂಯಾ. ಹೋಗ್ತಕ್ಕಂಥ ಒಂದು ಪ್ರಯಾಣದಲ್ಲಿ ದೇವರು ಅವರಿಗೆ ಅದ್ಭುತವಾದ ಆಶೀರ್ವಾದ ಮಾಡ್ಯಾರ. ಅವ್ರ ಮೂಲಕವಾಗಿ ಅನೇಕರಿಗೆ ಮೇಲು ಮಾಡ್ತಾರ. ಈ ರೀತಿಯಾಗಿ ನಿಜವಾಗಲು ಬೈಬಲ್ದಾಗ ನಮ್ಮೆಲ್ಲರ ಮೇಲಿಗಾಗಿ ಇವತ್ತು ನಾವು ನೀವು ಅಂತ ಓದ್ತಕ್ಕಂಥ ಜ್ಞಾನ ದೇವ್ರು ಕೊಟ್ಟಾರ. ವಾಕ್ಯ ಕೇಳ್ತಕ್ಕಂಥ ಒಂದು ಭಾಗ್ಯತೆ ದೇವ್ರು ನಮ್ಗೆ ಕೊಟ್ಟಾರ. ಎಷ್ಟು ಜನರಿಲ್ರಿ ವಾಕ್ಯ ಓದಬೇಕು, ವಾಕ್ಯ ಕೇಳಬೇಕು ಅಂತೇಳಿ ಎಷ್ಟು ಜನರಿಲ್ಲ. ಕಡೆಗೆ ಅವ್ರಿಗಿಂತ ಭಾಗ್ಯ ಇಲ್ಲ. ಆ ಭಾಗ್ಯತೆ ನಮಗೂ ನಿಮಗೂ ದೇವ್ರು ಕೊಟ್ಟಾರ. ದೇವ್ರಿಗೆ ಕೋಟ್ಯಾನುಕೋಟಿ ಸ್ತೋತ್ರ ನಾವು ಹೇಳಬೇಕು. ಪ್ರತಿ ದಿನ ಪ್ರತಿ ಸಮಯ ದೇವ್ರಿಗೆ ನಾವು ಸ್ತೋತ್ರ ಹೇಳಬೇಕು. ಯಾಕಂದ್ರ ಆತ್ನೇ ಯೋಗ್ಯನು. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನಿಜವಾಗಲು ಈ 17ನೇ ವಚನ ಏನ್ ಹೇಳ್ತದ್ರಿ? 17ನೇ ವಚನ ಏನ್ ಹೇಳ್ತಾ? 17ನೇ ವಚನ, ತರುವಾಯ ಅಬ್ರಹಾಮನು ದೇವರನ್ನು ಬೇಡಿಕೊಳ್ಳಲು ದೇವರು ಅಬೀಮೆಲೆಕನನ್ನು ಅವನ ಪತ್ನಿಯನ್ನು ದಾಸಿಯರನ್ನು ವಾಸಿ ಮಾಡಿದರಿಂದ ಅವರಿಗೆ ಮಕ್ಕಳಾದರು. ಹಲ್ಲೆಲೂಯಾ. ಈಗ ಗೊತ್ತಾಗ್ಯದ ಇಷ್ಟು ಜನರೆಲ್ಲರೂ ಈ ಬಂಜಿಗಳು ಯಾಕೆ ಆಗ್ಯಾರ ಅಂತಂದ್ರ ಗೊತ್ತಾಗ್ಯದ ಅಲ್ಲ. ಅವ್ರ ಕಡೆಯಿಂದ ಇವ್ರು ಬಿ ಮಕ್ಕಳಿಲ್ಲ ಪ್ಲಾನೆ ಕಡೆಗೆ ದೇವ್ರು ಯಾವಾಗಾದ್ರೂ ಮಕ್ಕಳು ಕೊಡ್ತಾರ ನೋಡ್ರಿ. ಆ ಮಕ್ಕಳು ಸಾಮಾನ್ಯವಾದ ಮಕ್ಕಳು ಇರಲ್ಲ. ಆ ಮಕ್ಕಳು ಎಲ್ಲಿ ಹೋದ್ರೆ ಬಿ ಜಯಿಸ್ತಕ್ಕಂಥ ಮಕ್ಕಳು ಇರ್ತಾರ. ಎಲ್ಲಿ ಬಿ ಹೋಗಿ ದಾನ ಧರ್ಮ ಮಾಡಿ ಬರ್ತಕ್ಕಂಥ ಮಕ್ಕಳು ಇರ್ತಾರ. ಎಲ್ಲಿ ಬಿ ಹೋಗಿ ಏನೋ ಸಹಾಯ ಮಾಡಿ ಬರ್ತಕ್ಕಂಥ ಮಕ್ಕಳಾಗಿರ್ತಾರ. ಒಬ್ಬರಿಗೆ ಉದ್ಧಾರ ಮಾಡ್ತಕ್ಕಂಥ ಮಕ್ಕಳಾಗಿರ್ತಾರ. ಇವತ್ತು ನಮಗೂ ನಿಮಗೂ ಅಂತ ಮಕ್ಕಳು ಬೇಕು. ಕರೆಕ್ಟ್. ನಮ್ಮ ಮಕ್ಕಳು ಎಂಥವ್ರ ಗೊತ್ತಾ? ಎಲ್ಲಿ ಹೋದ್ರು ಅಲ್ಲಿ ನಿನಗೆ ಹಡ್ದಿನ ತಾಯಿ ತಂದಿ ಹೆಂಗವರು ಅಂತ ಹೇಳಿ ಬೈತಾರ ಮಂದಿ. ನಿನಗೆ ಹೆಂಗ್ ಬುದ್ಧಿ ಕಲಿಸೋರು ಅಂತ ಹೇಳಿ ಬೈತಾರ ಮಂದಿ. ಎಲ್ಲಿ ಬಿ ಹೋಗ್ಲಿ ನಾವು ನಮ್ಮ ಮಕ್ಕಳು ಸ್ವಭಾವ ನೋಡಿ, ನಮ್ಮ ಮಕ್ಕಳು ವಿಚಾರಗಳು ನೋಡಿ, ನಮ್ಮ ಮಕ್ಕಳು ಬೇಡ್ತಕ್ಕಂಥ ಕೆಟ್ಟ ಆಲೋಚನೆಗಳು ಹಿಡ್ಕೊಂಡು ಏನು ಬರ್ತಾವಂದ್ರ ನಮಗ ಅವಮಾನ ಬರ್ತದ, ತಾಯಿ ತಂದೆಗೆ ಅವಮಾನ ಬರ್ತದ. ತಾಯಿ ತಂದೆಗೆ ಗೌರವ ಬರ್ಬೇಕಂದ್ರ ಮಕ್ಕಳಿಗೆ ತಾಯಿ ತಂದೆ ಮೊದಲು ಚಂದ ಇರಬೇಕು. ಅವಾಗ ಮಕ್ಕಳು ಚಂದ ಇರ್ತಾರ. ಮಕ್ಕಳು ಚಂದ ಇದ್ರು ಅದ್ರ ಅವ್ರಿಗೆ ಒಳ್ಳೆ ಹೆಸರು ಬರ್ತದ. ಅವ್ರು ಒಳ್ಳೆ ಆಶೀರ್ವಾದ ಹೊಂದ್ಕೊಳಕ ಯೋಗ್ಯರಾಯ್ತಾರ ಅಲ್ಲ. ಆ ಯೋಗ್ಯತೆಗೆ ನಾವು ನಿಜವಾಗ್ಲು ಆ ಯೋಗ್ಯತೆ ನಾವು ಹೊಂದ್ಕೋಬೇಕಾದ್ರ ನಾವು ಎಲ್ಲಿರ್ಬೇಕ್ರಿ? ದೇವರ ಒಂದು ಸನ್ನಿಧಿಯಲ್ಲಿರ್ಬೇಕು. ದೇವ್ರ ಸನ್ನಿಧಿಯಲ್ಲಿ ಇದ್ರು ಮಾತ್ರ ಈ ಒಳ್ಳೆ ಕಾರ್ಯ ದೇವ್ರು ಮಾಡ್ಲಕ್ಕ ಸಾಧ್ಯ ಅದ. 18ರಾಗ ಏನಂತೇಳಿ ಓದಿದೆವು? ಮಕ್ಕಳಾದರು ಮುಂಚೆ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಯೆಹೋವನು ಅಬೀಮೆಲೆಕನ ಮನೆಯಲ್ಲಿದ್ದ ಸ್ತ್ರೀಯರೆಲ್ಲರನ್ನು ಬಂಜೇರಾಗುವಂತೆ ಮಾಡಿದನು. ಹಲ್ಲೆಲೂಯಾ. ಈ ಕಾರ್ಯ ಜರುಗಬೇಕಾದ್ರ ಪೈಲೆ ಅವ್ರಿಗೆ ಹೆಂಗಿಕ್ಕದ
ಹಂಗಿಕ್ಕಿನಾಗೆ ಅಲ್ಲಿ ಕಾರ್ಯ ಏನ್ ಜರುಗಬೇಕಾಗಿತ್ತು, ಕನಸು ಬೆಳಿಬೇಕಾಗಿತ್ತು, ಕನಸು ನೋಡ್ಬೇಕಾಗಿತ್ತು, ಕನಸಿನಾಗ ಮಾತಾಡ್ಬೇಕಾಗಿತ್ತು. ಆ ಕನಸಿನಾಗ ನಾ ಎಲ್ಲ ಕೇಳಿ ಕಸಿ ಅಧೀನವಾಗಬೇಕಾಗಿತ್ತು. ಕನಸಿನ ಮುಖಾಂತರವಾಗಿ ಅವ್ರು ಬಂದು ನಮ್ಲಿಂದ ತಪ್ಪಾಗ್ಯದ ಅಂತೇಳಿ ಕ್ಷಮಾಪಣೆ ಬೇಡಬೇಕಾಗಿತ್ತು. ಅವ್ರಿಗೇನಂದ್ರ ಪರವಾದಿ ಅಂತ ಯಾಕೆಂದ್ರ ಅವ್ರಿಗೆ ಎಣಿಸ್ಬೇಕಾಗಿತ್ತು, ಅವ್ರಿಗೆ ಗೌರವಿಸ್ಬೇಕಾಗಿತ್ತು. ಆ ರೀತಿಯಾಗಿ ಸನ್ಮಾನ ಮಾಡಿನಾಗೆ ಅವಾಗೆ ಈ ಪರವಾದಿ ಅವ್ರ ಕುಟುಂಬ ಕಡೆಯಿಂದ ಪ್ರಾರ್ಥನೆ ಮಾಡಿನಾಗ ಅವರು ಅವ್ರ ಕುಟುಂಬ ಅವ್ರದ್ದು ದಾಸಾದಾಸಿಯರು ಎಲ್ಲ ಜನರಿಗೆ ಅಂದ್ರೆ ದೇವ್ರು ಏನ್ ಕೊಟ್ಟಾರಂತ ಅವ್ರಿಗೆ ಎಷ್ಟು ಸಂತೋಷ ಆಗ್ಯದ. ಒಂದೇ ಸಲ ಒಂದೇ ತಿಂಗಳಾಗೆಲ್ಲ ಗರ್ವ ಧರಿಸೋದು, ಎಲ್ಲರೂ ಗರ್ವಲಿಂದ ಇರೋದು, ಎಲ್ಲರಿಗೆ ಏನಂತಂದ್ರೆ ಹ್ಯಾಪಿ, ಗಂಡು ಹೆಣ್ಣು ಮಕ್ಕಳು ಹೇರುವುದು, ಎಷ್ಟು ಸಂಭ್ರಮ ಆಯ್ತು ಅವ್ರ ಜೀವಿತದಾಗ. ದೇವ್ರು ಯಾವಾಗ ಬಿ ನಮಗ ಒಂದೇನೋ ಸಮಸ್ಯೆದಲ್ಲಿ ಇಕ್ಕ್ಯಾರಂದ್ರ ಅದಕ್ಕೆ ನಾವೇನು ತಪ್ಪು ಮಾಡಿದೆವು ಎಂಬ ಅರ್ಥ ಏನಿಲ್ಲ. ಏನು ನಾವು ತಪ್ಪು ಮಾಡತ್ತಿದೆವು, ಅದ್ರ ಕಡೆಯಿಂದ ನಮ್ಗೆ ಬರ್ಕತ್ತಿಲ್ಲ, ಅದ್ರ ಕಡೆಯಿಂದ ನಮ್ಗೆ ಸಮಾಧಾನ ಇಲ್ಲ, ಅದ್ರ ಕಡೆಯಿಂದ ನಾವು ಮೇಲು ಹೊಂದಲು ಹೊಂಟಿದೆವು. ಅದು ನಾವು ಮಾಡಬೇಡ್ದಂದ್ರೆ ನಾವು ಏನ್ ಮಾಡ್ಬೇಕು ಅಂದ್ರ ದೇವ್ರ ಸನ್ನಿಧಿಯಲ್ಲಿ ದೇವ್ರಿಗೆ ಕೂಗಬೇಕು, ದೇವ್ರಿಗೆ ಕೇಳಬೇಕು. ಯಾವಾಗಾದ್ರೂ ದೇವ್ರ ಸನ್ನಿಧಾನದಲ್ಲಿ ನಾವು ಸೇರ್ಕೊಂಡು ದೇವ್ರಿಗೆ ಹೋಗ್ತೇವೋ ಅವಾಗ ದೇವ್ರು ನಮಗೂ ಸಹಾಯ ಮಾಡ್ತಾರ, ಬಲಪಡಿಸ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ನಾವು ನಿಜವಾಗಲೂ ಇವತ್ತು ನಾವು ಅನೇಕ ಜನರು ನಾವು ದೀಕ್ಷಾ ಸ್ಥಾನ ತೆಗೆದುಕೊಂಡಿರ್ತಕ್ಕಂಥ ಜನರು ಏನ್ ಮಾಡ್ಬೇಕಾಗ್ಯದ್ರಿ, ಏನ್ ಮಾಡ್ಬೇಕಾಗ್ಯದ? ಆತನ ರಕ್ತದಲ್ಲಿ ಆತನ ದೇಹದಲ್ಲಿ ನಾವು ಪಾಲಿಭಾಕ್ತರಾಗುವಾಗ ನಮಗ ನಾವು ಪರೀಕ್ಷೆ ಮಾಡ್ಬೇಕಾಗ್ಯದ. ನಮಗ ನಾವು ಪರೀಕ್ಷೆ ಮಾಡ್ಬೇಕಾಗ್ಯದ. ಏನ್ ಪರೀಕ್ಷೆ ಮಾಡ್ಬೇಕಾಗ್ಯದ ಅಂದ್ರ ದೇವ್ರಿಗೆ ನಾ ನಂಬಿ ದೀಕ್ಷಾ ತೆಗೆದುಕೊಂಡ ಮೇಲೆ ಇದು ದ್ರಾಕ್ಷಾರಸದಾಗ ಆತನ ದೇಹದಾಗ ನಾವು ಪಾಲು ಭಾಗಸ್ಥಾನ ಆಗ್ಲಕ್ಕ ನನಗೆ ಯೋಗ್ಯತೆ ಅದನ ಏನ ರಕ್ತಕ್ಕ ನಾ ಆತನ ದೇಹಕ್ಕೆ ನಾ ಅವಮಾನ ಪಡಿಸ್ತೀನ. ಇದು ಜ್ಞಾಪಕ ಮಾಡ್ಕೊಂಡು ಮಾತ್ರ ಅದನ್ನ ನಾವು ಪಾಲಿ ಭಾಗಸ್ಥರಾಗರಿ. ಒಂದ್ ವೇಳೆ ಹಂಗ ನಾವು ಮಾಡಿದೀವಿ ಅಂದ್ರ ನಿಜವಾಗ್ಲೂ ದೇವ್ರು ನಮ್ಗೆ ವಿಶೇಷಕರವಾದ ಆಶೀರ್ವಾದಗಳ ಮೂಲಕವಾಗಿ ನಡೆಸ್ಕೊಡ್ತಾರ. ಈ ಓದಿರ್ತಕ್ಕಂಥ ವಾಕ್ಯ ದೇವ್ರು ನಮ್ಮೆಲ್ಲರಿಗೆ ಆಧಾರವಾಗಿದ್ದು ಆಶೀರ್ವಾದ ಮಾಡಿ ಸಹಾಯ ಮಾಡಿ ಬಲಪಡಿಸಲಿ. ನಾವು ಕಣ್ಮುಚ್ಕೊಂಬರಿ ಪ್ರಾರ್ಥನೆ ಮಾಡ್ಕೊಂಡು ನಾವು ಮುಕ್ತಾಯ ಮಾಡ್ಕೊಂಬರಿ. ಮಹಾಪರಿಶುದ್ಧವಾಗಿರುವ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗ್ಲಿ. ಈಗ ಪ್ರಭಾ ವಾಕ್ಯದ ಮೂಲಕವಾಗಿ ಪ್ರಭಾ ನಮಗೆ ಮಾತಾಡಿದಕ್ಕಾಗಿ, ನಮ್ಮ ಮಧ್ಯದಾಗ ನೀವಿದ್ದಕ್ಕಾಗಿ ಸ್ತೋತ್ರ. ಈಗ ಪ್ರಭಾ ಈ ವಾಕ್ಯ ನಮ್ಮೆಲ್ಲರಿಗೆ ಸ್ವಾಮಿ ಬಲಪಡಿಸಲಿ, ಆಧಾರವಾಗಿರಲಿ, ಆಶೀರ್ವಾದ ಮಾಡಿರಲಿ. ಈಗ ಪ್ರಭಾ ಯಾವ ರೀತಿಯ ಸ್ವಾಮಿ ಅಯ್ಯ ಮತ ಅಭಿಮೇಲಕನು ಪ್ರಭಾ ಆಶೀರ್ವದಿಸಲ್ಪಟ್ಟನು, ಆ ರೀತಿಯಾಗಿ ಪ್ರಭಾ ನಾವೆಲ್ಲರೂ ಆಶೀರ್ವದಿಸಲ್ಪಡಲಿಕ್ಕೆ ನಮ್ಮ ಆತ್ಮಿಕ ಜ್ಞಾನಗಳು, ನಮ್ಮ ತಿಳುವಳಿಕೆ, ನಮ್ಮ ಭಯಭಕ್ತಿ ಹೆಚ್ಚಿಸಿ ನಮಗೆ ನಾವು ತಗ್ಗಿಸಿಕೊಂಡು ಈಗ ಪ್ರಭಾ ನಿಮ್ಮ ಪಾದ ಸನ್ನಿಧಾನದಲ್ಲಿ ಪ್ರಭಾ ನಿಮ್ಮನ್ನು ಕೃತಜ್ಞತೆ ಹೇಳ್ತಕ್ಕಂಥ ಮಕ್ಕಳಾಗಲಿಕ್ಕೆ ಪ್ರಭಾ ನಮ್ಮೆಲ್ಲರಿಗೆ ಸಹಾಯ ಮಾಡ್ರಿ, ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್.